ಇನ್ನು ಊಟದಲ್ಲಿ ಬಂದರೆ ಇವರಿಗೆ ಸ್ವಲ್ಪ ಉಷ್ಣ ಪದಾರ್ಥಗಳು ಆ್ಯಂಡ್ ಈಸಿಲಿ ಡೈಜೆಸ್ಟ್ ಆಗೋದಿರಬೇಕು. ಅಂದರೆ ಇವಾಗ ತುಂಬ ಹೆವಿ ಇರೋಂಥ ಮಸಾಲೆ ಪದಾರ್ಥಗಳು ತಿಂದರೆ ಮತ್ತೆ ವಾತ ಜಾಸ್ತಿ ಆಗುತ್ತೆ. ಪಿತ್ತ ಯಾರಿಗೆ ಜಾಸ್ತಿ ಇರುತ್ತೆ, ಕಫ ಯಾರಿಗೆ ಜಾಸ್ತಿ ಇರುತ್ತೆ, ಒಣ ಶುಂಠಿ ಈಸ್ ಎ ಬೆಸ್ಟ್ ಫಾರ್ ದೆಮ್. ಓಕೆ. ಸೊ ವಾತಜ ಇರೋರಿಗೆ ಉಷ್ಣತೆ ಕ್ರಿಯೇಟ್ ಮಾಡೋದಕ್ಕೆ ಹಸಿ ಶುಂಠಿ ಒಳ್ಳೆಯದು. ಓಕೆ, ಈಗ ಪ್ರಕೃತಿಗಳು ಗೊತ್ತಾಯಿತು. ಹಾಗೆ ಈ ಸೀಸನಲ್ಲಿ, ವಿಂಟರ್ ಸೀಸನಲ್ಲಿ ಯಾವ್ಯಾವ ಪ್ರಕೃತಿಯವರು ಯಾವ್ಯಾವ ರೀತಿ ಆಹಾರಗಳನ್ನು ಸೇವಿಸಬೇಕು ಅಂತ ನೋಡೋಣ. ಸೊ ಮೊದಲನೇದಾಗಿ ನೀವು ಹೇಳಿದ್ರಿ ಪ್ರಕೃತಿಯವರು, ಅವರಿಗೆ ಯಾವ ಆಹಾರಗಳು ಈ ಸೀಸನಲ್ಲಿ ಸೂಟ್ ಆಗುತ್ತೆ? ಇಲ್ಲಿ ವಾತಜ ಅಂದಾಗ ನಾನು ಆ ಕ್ಯಾರೆಕ್ಟರ್ಸ್ ಹೇಳಿದ್ನಲ್ಲ, ವಾತದ್ದು ಶುಷ್ಕ, ಲಘು, ಖರ ಅಂತ ಹೇಳ್ತೀವಿ, ಡ್ರೈ, ಲೈಟು ಆ್ಯಂಡ್ ಹಾರ್ಡ್ ಅಂತ. ಸೊ ಅಂದ್ರೆ ಸರ್, ಇವರಿಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತೆ? ಸೊ ಅಲ್ಲಿಗೆ ಬರ್ತಾ ಇದೆ. ಇವಾಗ ಎಸ್ಪೆಷಲಿ ವಾತಜ ಪೀಪಲ್ಗೆ ಈ ಕೋಲ್ಡ್ ಬಂದಾಗ ದೇ ಆರ್ ಮೋರ್ ಪ್ರೋನ್ ಟು ಬಿ ಲೈಕ್ ಜಾಯಿಂಟ್ ಪೇನ್ಸ್ಗಳು. ಯಾಕಂದ್ರೆ ವಾತ ಈ ಜಾಯಿಂಟ್ ಅಲ್ಲಿ ಸೇರ್ಕೊಂಡು ಚಳಿಗಾಲದಲ್ಲಿ ಈ ಅಂದ್ರೆ ಒಂಥರ ಗ್ಯಾಸ್ ಅಂತ ಹೇಳ್ತಲ್ಲ, ಅಂದ್ರೆ ಅದ್ರ ನಾನು ಹೇಳ್ದಲ್ಲ ದೋಷ ಅಂತ, ಆ ಕ್ಯಾರೆಕ್ಟರ್ಸ್ಗಳು ಇವಾಗ ನಿಮ್ ಜಾಯಿಂಟ್ ಅಲ್ಲಿ ನೀವು ಒಂದು ಜಾಯಿಂಟ್ ತಗೊಂಡ್ರೆ, ಹೆಲ್ದಿ ಜಾಯಿಂಟ್ ಅಲ್ಲಿ ಒಂದು ಲುಬ್ರಿಕೇಶನ್ ಇರುತ್ತೆ, ಸೈನೋವಿಯಲ್ ಫ್ಲೂಯಿಡ್ ಅಂತ. ಅದಕ್ಕಿರುವಂಥ ಟೆಂಡಾನ್ಸ್ಗಳು ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಈ ವಾತ ಕ್ಯಾರೆಕ್ಟರ್ಸ್ ನನ್ನ ದೇಹದಲ್ಲಿ ಜಾಸ್ತಿ ಆದಾಗ, ಕೋಲ್ಡ್ ಜಾಸ್ತಿ ಆದಾಗ ಆ ಸೈನೋವಿಯಲ್ ಫ್ಲೂಯಿಡ್ ಥಿಕ್ ಆಗೋಕೆ ಶುರು ಆಗುತ್ತೆ. ಸೊ ಆ್ಯಂಡ್ ಆ ಫ್ಲೆಕ್ಸಿಬಿಲಿಟಿ ಏನಿರುತ್ತಲ್ಲ, ಆ ಟೆಂಪ್ರೇಚರ್ ಆಗೋದ್ರಿಂದ ಆ ಮಸಲ್ಗಳೆಲ್ಲ ಕನ್ಸ್ಟ್ರಿಕ್ಟ್ ಆಗೋಕೆ ಶುರು ಆಗುತ್ತೆ, ಆ ಫ್ಲೆಕ್ಸಿಬಿಲಿಟಿ ಅಫೆಕ್ಟ್ ಆಗುತ್ತೆ. ದಿಸ್ ಈಸ್ ಇನ್ಕ್ರೀಸ್ಡ್ ವಾತ. ಅಂದ್ರೆ ನಾನು ಈ ಅರ್ಥ ಆಗೋಂಗ್ ಹೇಳ್ಬೇಕಂದ್ರೆ ಇಷ್ಟು ಹೇಳ್ಬೋದು. ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ದು ಸ್ವಲ್ಪ ಸಾಲಿಡಿಫೈ ಆಗುತ್ತೆ, ಅದ್ರದ್ದು ಡ್ರೈನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದ್ರ ಫ್ಲೆಕ್ಸಿಬಿಲಿಟಿ ಲಾಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಮಂಡಿ ಹಿಂಗೆ ಸೀದಾ ಮಾಡೋಕೆ ಹೋದ್ರೆ ನೋವುಗಳು ಜಾಸ್ತಿ ಬರೋಕೆ ಶುರು ಆಗುತ್ತೆ, ಮೊಬಿಲಿಟಿ ಕಡಿಮೆ ಆಗುತ್ತೆ. ಸೊ ವಾತ ಇರೋರಿಗೆ ಇದು ಬೇಗ ಥಂಡಿಗೆ ಎಕ್ಸ್ಪೋಸ್ ಆದರೆ ಅಥವಾ ಕೋಲ್ಡ್ ಇದು ಮಾಡಿದ್ರೆ ಈ ಥರ ಇದು ಜಾಸ್ತಿ ಆಗುತ್ತೆ. ಕೆಲವೊಬ್ಬರಿಗೆ ವಾತ ಇರೋರಿಗೆ ಡ್ರೈ ಸ್ಕಿನ್ ಇರುತ್ತೆ. ಸೊ ಆ ಡ್ರೈ ಸ್ಕಿನ್ನಲ್ಲಿ ಮತ್ತೆ ಅಲರ್ಜಿ, ಇಚ್ಚಿಂಗ್ಗಳು, ಕೆಲವೊಂದು ಆ ಇಚ್ಚಿಂಗಿಂದ ಕ್ರ್ಯಾಕ್ ಆಗೋದು. ಸೊ ಆ ಕ್ರ್ಯಾಕ್ ಆಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಕೆಲವೊಂದು ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ಗಳು ವಾತಜ ಪ್ರಕೃತಿಯವರಿಗೆ ಈ ಕೋಲ್ಡ್ ಕ್ಲೈಮೇಟಲ್ಲಿ ಜಾಸ್ತಿ ಇರುತ್ತೆ. ಈ ಕಾಲೆಲ್ಲ ಒಡೆಯುತ್ತಲ್ಲ ಸರ್, ಅದು ವಾತ ಪ್ರಕೃತಿಯವರಿಗೆ ಹೆಚ್ಚಾಗುತ್ತಾ? ಹೌದು, ಸ್ವಲ್ಪ ವಾತ ಪಿತ್ತ ಯಾರಿಗಿರುತ್ತೆ ಅವರಿಗೆ ಅದು ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನಾನು ಅದೇ ಹೇಳಿದ್ನಲ್ಲ, ಕಫಜ ಪ್ರಕೃತಿಯವರಿಗೆ ಸ್ಕಿನ್ ಸಾಫ್ಟ್ ಆಗಿರುತ್ತೆ, ಆಯಿಲಿ ಇರುತ್ತೆ, ಅಲ್ಲಿ ಈ ಕ್ರ್ಯಾಕ್ ಆಗೋ ಚಾನ್ಸಸ್ಗಳು ತುಂಬ ಕಡಿಮೆ ಇರುತ್ತೆ. ಸೊ ವಾತಜ ಅವರಿಗೆ ಆಲ್ರೆಡಿ ಡ್ರೈ ಇದೆ, ಇದೇನಂತಾರೆ ಬೆಂಕಿ ಆಲ್ರೆಡಿ ಹತ್ಕೊಂಡಿದೆ, ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ ಅಂತ. ಸೊ ಆ ಥರ ಇದ್ದಾಗ ಈ ವಾತಜ ಕ್ಯಾರೆಕ್ಟರಿಂದ ಈ ಅಬ್ನಾರ್ಮಲ್, ನೀವು ಹೇಳಿದ್ರಲ್ಲ, ಜಾಯಿಂಟ್ ಪೇನ್ಸ್ಗಳು, ಮಸಲ್ ಪೇನ್ಗಳು, ಬಾಡಿ ಪೇನ್, ಬ್ಯಾಕ್ ಪೇನ್ಗಳು ಆ್ಯಂಡ್ ಡ್ರೈನೆಸ್ ಆಫ್ ಸ್ಕಿನ್ ಅಲರ್ಜಿಗಳು ವಾತಜ ಪ್ರಕೃತಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನಾನು ಅದು ಹೇಳಿದ್ನಲ್ಲ, ಈ ಥರ ಸಿಂಪ್ಟಮ್ಸ್ ಇದ್ದವರಿಗೆ ವಾತಜ ಪ್ರಕೃತಿಯಲ್ಲಿ ಶೀತದಿಂದ ಮುಕ್ತಿ ಪಡಿಬೇಕು ಅಂತಂದರೆ ಆದಷ್ಟು ನಾವು ಎಕ್ಸ್ಟರ್ನಲ್ ಆಯಿಲ್ ಅಪ್ಲಿಕೇಶನ್ ಮಾಡೋಕ್ಕೆ ಹೇಳ್ತೀವಿ. ವಾತಜ ಪ್ರಕೃತಿಯವರಿಗೆ ಕೋಲ್ಡ್ ಸೀಸನ್ನಲ್ಲಿ ಮನೆಯಲ್ಲಿರುವಂಥ ಈ ಕೊಬ್ಬರಿ ಎಣ್ಣೆ, ಇಲ್ಲ ಈ ಟೈಮಲ್ಲಿ ವಾತಜ ಇರೋರಿಗೆ ಬೆಸ್ಟು ಯಾವುದು ಅಂದರೆ ಎಳ್ಳೆಣ್ಣೆ. ಮನೆಯಲ್ಲಿ ನಿಮಗೊಂದು ಎಳ್ಳೆಣ್ಣೆ ಅಂತ ಸಿಗುತ್ತೆ. ಆ ಎಳ್ಳೆಣ್ಣೆಯನ್ನು ನೀವು ತೊಗೊಂಡು ದಿನ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಮುಂಚೆ ಹಚ್ಕೊಂಡು ಸ್ನಾನ ಮಾಡಿದರೆ ಒಳ್ಳೆಯದು. ಅದರಲ್ಲಿ ಎಸ್ಪೆಷಲಿ ಸೋಪ್ಗಳನ್ನು ಯೂಸ್ ಮಾಡೋದು ಒಳ್ಳೆಯದಲ್ಲ, ಯಾಕಂದರೆ ಮತ್ತೆ ಡ್ರೈ ಮಾಡುತ್ತೆ, ಮತ್ತೆ ಆಯಿಲ್ ಹಾಕ್ಕೊಂಡಿರೋದು ವೇಸ್ಟ್ ಆಗುತ್ತೆ. ಇನ್ನು ಊಟದಲ್ಲಿ ಬಂದರೆ ಇವರಿಗೆ ಸ್ವಲ್ಪ ಉಷ್ಣ ಪದಾರ್ಥಗಳು ಆ್ಯಂಡ್ ಈಸಿಲಿ ಡೈಜೆಸ್ಟ್ ಆಗೋದಿರಬೇಕು. ಅಂದರೆ ಇವಾಗ ತುಂಬ ಹೆವಿ ಇರೋಂಥ ಮಸಾಲೆ ಪದಾರ್ಥಗಳು ತಿಂದರೆ ಮತ್ತೆ ವಾತ ಜಾಸ್ತಿ ಆಗುತ್ತೆ. ಇವ್ರಿಗೆ ನಾನು ಹೇಳ್ದಂಗೆ ಆವಾಗಲೇ ಪಿಪ್ಪಲಿ ಒಳ್ಳೆಯದು, ಶುಂಠಿ ಸ್ವಲ್ಪ ಪ್ರಮಾಣದಲ್ಲಿ ಒಳ್ಳೆಯದು, ಈ ಕಾಳು ಮೆಣಸು ಆ ಥರದ್ದೆಲ್ಲದು, ಜೀರಿಗೆ ಬೆಸ್ಟು. ಸೊ ಈ ಥರ ಮಸಾಲೆ ಒಳಗಡೆ ಚಾಯ್ಸ್. ಇದರಲ್ಲಿ ಏನಾಗುತ್ತೆ, ಕೆಲವೊಬ್ಬರಿಗೆ ವಾತ ಜಾಸ್ತಿ ಇರೋರು ಈ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಅಥವಾ ಒಣ ಮೆಣಸಿನಕಾಯಿ ಖಾರ ತಿಂದರೆ ವಾತ ಜಾಸ್ತಿ ಆಗುತ್ತೆ, ಯಾಕಂದರೆ ಅಲ್ಲಿ ರೂಕ್ಷ ಆ್ಯಂಡ್ ಉಷ್ಣ ಗುಣ ಜಾಸ್ತಿ ಇದೆ. ಸೊ ಹಾಗಾಗಿ ಅದು ಡ್ರೈ ಮಾಡಿಬಿಡುತ್ತೆ. ಸೊ ಅಂಥಲ್ಲಿ ಅದರ ಬದಲು ಈ ಮೆಣಸಿನಕಾಯಿ ಅಂತ ಯೂಸ್ ಮಾಡೋ ಬದಲು ಮೆಣಸು ಯೂಸ್ ಮಾಡ್ಬೋದು, ಇಲ್ಲ ಜೀರಿಗೆ ಯೂಸ್ ಮಾಡ್ಬೋದು, ಇಲ್ಲ ಶುಂಠಿ ಯೂಸ್ ಮಾಡಿದ್ರೆ, ಎಸ್ಪೆಷಲಿ ಈ ಹಸಿ ಶುಂಠಿ ಇರುತ್ತೆ, ಅಲ್ಲಿ ನಾವು ಅದ್ರಕ್ ಅಂತ ಹೇಳ್ತೀವಲ್ಲ, ಅದನ್ನು ಯೂಸ್ ಮಾಡೋದ್ರಿಂದ ವಾತಜ ಅವರಿಗೆ ಒಳ್ಳೆಯದು. ಈ ಹಸಿ ಶುಂಠಿ ಮತ್ತೆ ಈ ಒಣ ಶುಂಠಿಗೆ ವ್ಯತ್ಯಾಸ ಇರುತ್ತೆ ಗುಣಗಳಲ್ಲಿ? ಸ್ವಲ್ಪ ಚೇಂಜಸ್ ಇದೆ, ಯಾಕಂದ್ರೆ ಒಣ ಶುಂಠಿ ಏನ್ ಮಾಡುತ್ತೆ, ಮತ್ತೆ ಒಣ ಶುಂಠಿ ಕೊಟ್ಟಾಗ ಡ್ರೈ ಆಗುತ್ತೆ. ಸೊ ಅಲ್ಲಿ ಈ ಲಿಕ್ವಿಡ್ ಫಾರ್ಮ್ ಅಲ್ಲಿ ಅಥವಾ ಈ ದ್ರವತ ಅಂತ ಏನ್ ಹೇಳ್ತೀವಲ್ಲ ಅದು ಕಡಿಮೆ ಆಗುತ್ತೆ. ಸೊ ಪಿತ್ತ ಯಾರಿಗೆ ಜಾಸ್ತಿ ಇರುತ್ತೆ, ಕಫ ಯಾರಿಗೆ ಜಾಸ್ತಿ ಇರುತ್ತೆ, ಒಣ ಶುಂಠಿ ಇಸ್ ಎ ಬೆಸ್ಟ್ ಫಾರ್ ದೆಮ್. ಸೊ ವಾತಜ ಇರೋರಿಗೆ ಉಷ್ಣತೆ ಕ್ರಿಯೇಟ್ ಮಾಡೋದಕ್ಕೆ ಹಸಿ ಶುಂಠಿ ಒಳ್ಳೇದು. ಸೊ ಆ ಥರ ಫುಡ್ಗಳನ್ನು ನೀವು ಇದು ಶುಂಠಿ ಪೌಡ್ರ್ ಹಾಕೋದ್ಕಿಂತ ನೀವು ಶುಂಠಿ ರಸ ಹಾಕಿ. ಸೊ ದ್ಯಾಟ್ ಇಂಪ್ಯಾಕ್ಟ್ ಬೆಟರ್ ಕಂಪ್ಯಾರಿಟಿವ್ಲಿ ಅದರ್ ಪೀಪಲ್. ಸೊ ವಾತಜ ಅವರಿಗೆ ಅದನ್ನು ಮಾಡಬೇಕು. ಬೇಸಿಕಲಿ ಸ್ವಲ್ಪ ವಾಟರ್ ರಿಚ್, ಫ್ಲೂಯಿಡ್ ರಿಚ್ ಇರುವಂಥ ಆಹಾರಗಳನ್ನು ಸೇವಿಸಬೇಕು. ಫ್ಲೂಯಿಡ್ ರಿಚ್ ಇರಬಹುದು, ಅದರಲ್ಲಿ ಸ್ವಲ್ಪ ಈ ದ್ರವತ ಜಾಸ್ತಿ ಇರಬೇಕು.
ಆ್ಯಂಡ್ ಅವರಿಗೆ ತುಪ್ಪ ಕೊಡೋದ್ರಿಂದ ಒಳ್ಳೆಯದು. ಸ್ವಲ್ಪ ಒಂದು ಲಿಮಿಟೆಡ್, ಕೆಲವೊಬ್ರು ಹೇಳ್ತಾರೆ ಆಯಿಲ್ಲೆಸ್ ಅಂತ, ಅವ್ರಿಗೆ ಸ್ವಲ್ಪ ಆಯಿಲ್ ಕೊಡ್ಬೋದು ನಾವು. ವಾತಜ ಪ್ರಕೃತಿಯವರಿಗೆ ಸ್ವಲ್ಪ ಆಯಿಲ್ ಯೂಸ್ ಮಾಡೋದಕ್ಕೆ ಪರ್ಮಿಟೇಬಲ್ ಇದೆ. ಅದು ಹೇಗೆ ಅಂತಂದರೆ ಒಳ್ಳೆಯ ಇದನ್ನು ಈಗ ತುಂಬ ಕರೆದಿರೋದ್ರಲ್ಲೇ ಮತ್ತು ನಾವು ಯೂಸ್ ಮಾಡಿ ಟ್ರಾನ್ಸ್ ಫ್ಯಾಟ್ ಜಾಸ್ತಿ ಇರೋಂಥ ಆಯಿಲ್ಗಳು, ಪ್ಯೂಪಾ ಅಂತ ಹೇಳ್ತೀವಿ, ಆ ಥರದ್ದು ಕೆಲವೊಂದು ನೋಡಿಕೊಂಡು ಸೆಲೆಕ್ಟಿವ್ ಆಗಿ, ಎಸ್ಪೆಷಲಿ ನಾನು ಎಲ್ಲರಿಗೂ ಇದೊಂದು ಅಡ್ವೈಸ್ ಮಾಡಬೇಕು, ಎಣ್ಣೆ ಬಳಸೋದು ಎಲ್ಲರೂ ಕೇಳ್ತಾರೆ ಯಾವ ಥರ ಎಣ್ಣೆ ಒಳ್ಳೆಯದು ಅಂತ. ಸೊ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ತಾತ ಮುತ್ತಾತ ಅವರು ಯಾವ ಎಣ್ಣೆ ಬಳಸ್ತಿದ್ರು ಅದೇ ಎಣ್ಣೆ ಬಳಸಿ. ಇವಾಗ ಯಾವುದೋ ರೈಸ್ ಬ್ರಾನ್ ಅಂತ ಬಂತು, ಅದನ್ನು ಯೂಸ್ ಮಾಡ್ತೀನಿ, ಅಥವಾ ಇನ್ನೊಂದು ಯಾವುದೋ ಸನ್ಫ್ಲವರ್ ಅಂತ ಬಂತು, ನಮ್ಮ ಮನೇಲೆಲ್ಲ ಮೊದಲೇ ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ರು, ಅಥವಾ ಈಗ ಸೋಯಾ ಆಯಿಲ್ ಬಂತು, ಅಥವಾ ಈ ಮಸ್ಟರ್ಡ್ ಆಯಿಲ್ ಬಂತು, ಅದು ಯಾರೋ ಒಳ್ಳೇದು ಅಂತ ಹೇಳಿದ್ರು, ಅದನ್ನೆಲ್ಲ ಮಾಡಬೇಡಿ. ಸೊ ನಿಮ್ಮ ಮನೆತನದಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಮೊದಲಿಂದ ಯಾವ್ದು ಆಯಿಲ್ ಯೂಸ್ ಮಾಡ್ತಾ ಇದ್ರು ಅದನ್ನು ಯೂಸ್ ಮಾಡೋದು ಒಳ್ಳೆಯದು. ಸೊ ರಾದರ್ ದೆನ್ ಗೋಯಿಂಗ್ ಫಾರ್ ಅದರ್ ಆಪ್ಷನ್ಸು, ಆಲಿವ್ ಆಯಿಲು ಅಥವಾ ಹೋಗೋದಕ್ಕಿಂತ ನಿಮ್ಮ ಮನೇಲಿ ಮೊದಲಿಂದ ಕಡಲೆಕಾಯಿ ಎಣ್ಣೆ ಬಳಸ್ತಿದ್ರಾ ಅದನ್ನೇ ಬಳಸಿ. ನಿಮ್ಮ ಮನೆಯಲ್ಲಿ ಮೊದಲೇ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ರಾ ಅಡುಗೆಗೆಲ್ಲ, ಅದನ್ನೇ ಬಳಸಿ, ತಪ್ಪಿಲ್ಲ, ಬಟ್ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಬಳಸಿ. ಸೊ ವಾತ ಇರೋರಿಗೆ ಆಯಿಲು ಆ್ಯಂಡ್ ತುಪ್ಪ ಸ್ವಲ್ಪ ಪ್ರಮಾಣದಲ್ಲಿ ಓಕೆ. ಆ್ಯಂಡು ನಾನು ಅವಾಗಲೇ ಬಂದಾಗ ಸ್ವಲ್ಪ ಈ ಹೆವಿ ಐಟಮ್ಗಳು, ಅಂದರೆ ಇವಾಗ ತುಂಬ ಮಸಾಲೆ ಕರೆದಿರೋ ಐಟಮ್ಸ್ಗಳು ಬೇಡ ವಾತದವರಿಗೆ. ಕಿಚಡಿ ಒಳ್ಳೆಯದು, ಆ್ಯಂಡು ಕೆಲವೊಂದು ಸೂಪ್ಸ್ಗಳು ಒಳ್ಳೆಯದು. ಸೊ ಕೆಲವೊಂದು ಬಾಯ್ಲ್ಡ್ ವೆಜಿಟೇಬಲ್ಸ್ಗಳು, ಅದರಿಂದ ಮಾಡಿರೋಂಥ ಪಲ್ಯಗಳು. ಸೊ ರಾದರ್ ದೆನ್ ಇವಾಗ ಕೆಲವೊಂದು ಸರಿ ಕೋಸಂಬರಿ ಸ್ಪ್ರೌಟೆಡ್ ಕೊಡೋದಕ್ಕಿಂತ ಅದನ್ನು ಬೇಯಿಸ್ಬಿಟ್ಟು ಅದಕ್ಕೊಂಥರ ಗ್ರೇವಿ ಮಾಡ್ಕೊಂಡು ಕೊಡೋದ್ರಿಂದ ವಾತಜ ಪೀಪಲ್ಗೆ ಒಳ್ಳೇದಂತ ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.